students, hope you all doing well at home, staying at home, reading physics, practicing physics and watching videos of physics. Right, so welcome back to my channel Learning Made Simple, and I am your physics lecturer Srimati Sujata. So in today's class video we are going to study regarding another topic of the same chapter, electric charges and field, called as electric field. So from this topic you will get 3 marks question, mention the properties of electric field lines, or you may get a 5 marks problem on electric field. Okay, so let's not waste the time, let's start the video. So we have studied Coulomb's law, right? If not, please go and watch my videos and come back to this video, otherwise you won't follow anything. So Coulomb's law, in Coulomb's law what we say, at particular position, one position, we are placing a charge, right? So this is a position where we are placing a charge. Let me name this charge as capital Q. I'll take it here, capital Q, and this position we have kept this charge. And then what we do in Coulomb's law, at certain separation, at certain distance, we are placing another charge. Let us name it as small q, right? And we say directly that there exists a force, and this force might be attractive or repulsive depending upon the kinds of charges. ಅಂದರೆ ಎರಡು ಚಾರ್ಜ್ ಹೀಗಿಟ್ಟಾಗ ಅದ್ರ ಮಧ್ಯದಲ್ಲಿ ಫೋರ್ಸ್ ಎಕ್ಸಿಸ್ಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀವಿ ನಾವು ಕೂಲಮ್ಸ್ ಲಾದಲ್ಲಿ, ಕರೆಕ್ಟಾ? ಸಪೋಸ್ ದಿಸ್ ಚಾರ್ಜ್ ಇಸ್ ಡಿಸಪಿಯರ್ಡ್. ನಾವು ಇಲ್ಲಿ ಇರುವಂಥ ಸ್ಮಾಲ್ ಕ್ಯೂ ಚಾರ್ಜ್ ನಾವು ತೆಗೆದ್ಬಿಟ್ಟಿದ್ವಿ ಅಥವಾ ಅದನ್ನು ಪ್ಲೇಸ್ ಮಾಡಿಲ್ಲ ಅಂದರೆ ಏನಾಗ್ತಿತ್ತು, ನಮ್ಗಲ್ಲಿ ಫೋರ್ಸ್ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ರೈಟ್? ಸೊ ಅದಕ್ಕೆಲ್ಲ ಕಾರಣ ಏನು? ಈ ಚಾರ್ಜ್. ಅಂದರೆ ಈ ಚಾರ್ಜು ತನ್ನ ಹತ್ರ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡಿದೆ, ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡಿದೆ, ರೈಟ್? ಇಟ್ ಹ್ಯಾಸ್ ಕ್ರಿಯೇಟೆಡ್ ಇಟ್ಸ್ ಓನ್ ಸ್ಪೇಸ್, right? In that space, if you're placing this another charge q, at that time it is showing the existence of force, otherwise no. See, once again, if suppose we disappear this charge, then no force, because must and should, there should be 2 point charges while dealing with the Coulomb's law, right? So if I remove this charge, if you make this disappear of this charge, then what is F? We will say F is 0. ಹಾಗಾದರೆ ಇಲ್ಲಿ F ಇದೆ ಅಂತ ನಮ್ಗೆ ಗೊತ್ತಾಗಿದ್ದೆ ಯಾವಾಗ? ಈ ಸೆಕೆಂಡ್ ಚಾರ್ಜ್ ಇಲ್ಲಿ ಬಂದಾಗ. ಅಂದರೆ ಈ ಸೆಕೆಂಡ್ ಚಾರ್ಜ್ ಎಲ್ಲಿ ಹೋಗ್ತಾ ಇದೆ, ಈ ಸೆಕೆಂಡ್ ಚಾರ್ಜನ್ನ ನಾವು ಎಲ್ಲಿ ಪ್ಲೇಸ್ ಮಾಡಿದ್ದೀವಿ ಅಂದರೆ ಇಲ್ಲೊಂದು ಸ್ಪೇಸ್ ಇದೆ, ಇಲ್ಲೊಂದು ಬೌಂಡ್ರಿ ಇದೆ, ಇಲ್ಲೊಂದು ವಿಸ್ನಿಟಿ ಕ್ರಿಯೇಟ್ ಆಗಿದೆ. ಫಿಸಿಕ್ಸಲ್ಲಿ ನಾವು ಅದಕ್ಕೆ ಫೀಲ್ಡ್ ಅಂತ ಹೇಳ್ತೀವಿ. ಓಕೆ, ಈ ಚಾರ್ಜ್ ಸುತ್ತ, ಕ್ಯಾಪಿಟಲ್ ಕ್ಯೂ ಚಾರ್ಜ್ ಸುತ್ತ ಒಂದು ಫೀಲ್ಡ್ ಕ್ರಿಯೇಟ್ ಆಗಿದೆ, ರೈಟ್? ಆ ಫೀಲ್ಡಲ್ಲಿ ಈ ಸ್ಮಾಲ್ ಕ್ಯೂ ಚಾರ್ಜ್ ತಂದಿಟ್ಟಾಗ ಆ ಫೀಲ್ಡ್ ಏನು ಮಾಡ್ತಾ ಇದೆ ಅಂದರೆ ಈ ಸ್ಮಾಲ್ ಕ್ಯೂ ಚಾರ್ಜ್ ಮೇಲೆ ಫೋರ್ಸ್ ಹಾಕ್ತಿದೆ, ಆ್ಯಂಡ್ ಅದೇ ಕೂಲಮ್ಸ್ ಲಾ. ಓಕೆ, ಇದನ್ನೆಲ್ಲ ನಾವು ಕೂಲಮ್ಸ್ ಲಾದಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಓಕೆ, ಈ ಮೆಕ್ಯಾನಿಸಮನ್ನು ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋ ಒಂದು ಟಾಪಿಕ್ ನಾವು ಕಲಿಬೇಕಿತ್ತು, ಹಾಗಾಗಿ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿಲ್ಲ. ಓಕೆ, ಅದನ್ನು ಸಪ್ರೇಟ್ ಟಾಪಿಕ್ ಆಗಿ ಇಲ್ಲಿ ತಗೊಳ್ತಾ ಇದ್ದೀವಿ. ಓಕೆ, ಹಾಗಾದರೆ ಕೂಲಮ್ಸ್ ಲಾದಲ್ಲಿ ಫೋರ್ಸ್ ಬರೋಕ್ಕೆ ಕಾರಣ ಏನು? ಫೀಲ್ಡ್. ಯಾವುದ್ರದ್ದು ಫೀಲ್ಡ್? ಕ್ಯೂ, ಕ್ಯಾಪಿಟಲ್ ಕ್ಯೂ ಚಾರ್ಜು ಒಂದು ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ ಫೀಲ್ಡನ್ನು ನಾವು ಇಲ್ಲಿ ಏನಂತ ಕರಿತಾ ಇದ್ದೀವಿ? ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಇನ್ ಶಾರ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಶೋಯಿಂಗ್ ದ ಫೋರ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಶೋಯಿಂಗ್ ದ ಇಫೆಕ್ಟ್, and that effect we call it as force. Where you will see this effect? You will see this effect on the second charge when it is brought in this field, okay, in the space around the ಕ್ಯಾಪಿಟಲ್ ಕ್ಯೂ ಚಾರ್ಜ್. ಹಾಗಾದರೆ ಈ ಕ್ಯಾಪಿಟಲ್ ಕ್ಯೂ ಚಾರ್ಜ್ ಒಂಥರ ಸೋರ್ಸ್ ಅಂತ ಅನ್ಕೋಬೋದ ನಾವು? ಇಟ್ಸ್ ಅ ಸೋರ್ಸ್ ಆಫ್ ಪ್ರೊಡ್ಯೂಸಿಂಗ್ ವಾಟ್? ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇನ್ ಶಾರ್ಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸೋರ್ಸ್ ಚಾರ್ಜ್. ಸಿನ್ಸ್ this small q charge is showing the effect of field, right, on it, showing the presence of force on it,
ದೆನ್ ದಿಸ್ ಕ್ಯಾನ್ ಬಿ ಕಾಲ್ ಇಟ್ ಆಸ್ ಟೆಸ್ಟ್ ಚಾರ್ಜ್. ಅಂದರೆ ಇನ್ನು ಒಂಥರ ಇಲ್ಲಿ ಫೀಲ್ಡ್ ಇದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡೋಕ್ಕೆ ತಂದಂಗಿದೆ ಇದು, ಕರೆಕ್ಟಾ? ಹಾಗಾಗಿ ಇದನ್ನು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ, ರೈಟ್? ಹಾಗಾದರೆ ಇವಾಗ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಓಡ್ತಾ ಇರಬೇಕು. ಏನು ಕ್ವಶನ್ನು? ವಾಟ್ ಇಸ್ ದ್ಯಾಟ್ ಕ್ವಶನ್? ದ್ಯಾಟ್ ಈ ಸೋರ್ಸ್ ಚಾರ್ಜ್ ಮಾತ್ರ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತಾ, ಇದು ಮಾಡಲ್ವಾ? ಹಾಗಾದರೆ ಇಲ್ಲಿ 2 ಫೀಲ್ಡ್ ಇರಬೇಕಲ್ಲ, ಎಲೆಕ್ಟ್ರಿಕ್ ಫೀಲ್ಡ್. ಎಸ್, ಡೆಫಿನೆಟ್ಲಿ ಗುಡ್ ಕ್ವಶನ್. ಬಟ್ ಏನು ಗೊತ್ತಾ, ದಿಸ್ ಸ್ಮಾಲ್ ಚಾರ್ಜ್, ಟೆಸ್ಟ್ ಚಾರ್ಜ್, ಇದಕ್ಕೊಂದು ನಾವು ಕಂಡೀಷನ್ ಅಪ್ಲೈ ಮಾಡ್ತೀವಿ, ಒಂದು ಕ್ರೈಟೀರಿಯಾ ಅಪ್ಲೈ ಮಾಡ್ತೀವಿ. ಏನಪ್ಪ ಕ್ರೈಟೀರಿಯಾ ಅಂತಂದರೆ, ಈ ಚಾರ್ಜ್ ಯಾವಾಗಲೂ ಪಾಸಿಟಿವ್ ಚಾರ್ಜ್ ಆಗೇ ಇರಬೇಕು. ಆಲ್ವೇಸ್ ಇಟ್ ಶುಡ್ ಬಿ ಅ ಪಾಸಿಟಿವ್ ಚಾರ್ಜ್, ಪ್ಲಸ್ ಇಟ್ ಶುಡ್ ಬಿ ಅ ಯೂನಿಟ್ ಚಾರ್ಜ್. ಯೂನಿಟ್ ಚಾರ್ಜ್ ಇನ್ ದ ಸೆನ್ಸ್ ಇಟ್ ಶುಡ್ ಬಿ 1 ಕೂಲಮ್ ಆರ್ 1 ಮೈಕ್ರೋ ಕೂಲಮ್, ಈ ಥರ ಇರಬೇಕದು. 1 ಇರಬೇಕಾದ್ರದ್ದು ಮ್ಯಾಗ್ನಿಟ್ಯೂಡ್. ಓಕೆ, ಮ್ಯಾಗ್ನಿಟ್ಯೂಡ್ 1 ಇರಬೇಕಾದ್ರದ್ದು. ಓಕೆ, ಅದು ಎಷ್ಟರೂ ಕೂಲಮ್ ಆಗಿರಲಿ, ಮೈಕ್ರೋ ಆಗಿರಲಿ ಅಥವಾ ಜಸ್ಟ್ ಕೂಲಮ್ ಆಗಿರಲಿ, ರೈಟ್? ಸೊ ದಿಸ್ ಇಸ್ ದ ಕ್ರೈಟೀರಿಯಾ ಕಂಡೀಷನ್ಸ್ ಅಪ್ಲೈಡ್ ಫಾರ್ ದಿಸ್. ಓಕೆ, ಇದ್ರದ್ದು ಫೀಲ್ಡ್ ಹೆಚ್ಚಾಗ್ತಾ ಹೋದರೆ ಆವಾಗ ಈ ಚಾರ್ಜ್ ಇಲ್ಲಿ ಫಿಕ್ಸ್ ಆಗಿರಲ್ಲ. ಈ ಸೋರ್ಸ್ ಚಾರ್ಜ್ ಏನು ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ದೇ ಸ್ಟಾರ್ಟ್ ಟು ರಿಪೆಲ್ ಫ್ರಮ್ ಈಚ್ ಅದರ್ ಆ್ಯಂಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೊ ಅನದರ್ ಕಂಡೀಷನ್ ಈಸ್ ದ್ಯಾಟ್ ದಿಸ್ ಸೋರ್ಸ್ ಚಾರ್ಜ್ ಮಸ್ಟ್ ಬಿ ಲೊಕೇಟೆಡ್ at one position. ಒಂದು ಫಿಕ್ಸ್ ಪೊಸಿಷನಲ್ಲಿ ಇದು ಇರಬೇಕು, ಲೊಕೇಟ್ ಆಗಿರಬೇಕು. ಇಟ್ ಶುಡ್ ಬಿ ಲೊಕೇಟೆಡ್ ಆಟ್ ಒನ್ ಫಿಕ್ಸ್ಡ್ ಪೊಸಿಷನ್. ಅಂದರೆ ಈ ಸ್ಮಾಲ್ ಟೆಸ್ಟ್ ಚಾರ್ಜ್ ಯಾವ ರೀತಿ ಇರಬೇಕು, ಈ ಸೋರ್ಸ್ ಚಾರ್ಜನ್ನು ಅದು ಡಿಸ್ಟರ್ಬ್ ಮಾಡಬಾರ್ದು. ಇಟ್ ಶುಡ್ ನಾಟ್ ಡಿಸ್ಟರ್ಬ್ ದ ಸೋರ್ಸ್ ಚಾರ್ಜ್. ಆ ಥರ ಅದು ಇರಬೇಕು. ಹೇಗಿರಬೇಕು? ಇಟ್ ಶುಡ್ ಬಿ ಪಾಸಿಟಿವ್ ಆ್ಯಂಡ್ ಇಟ್ ಶುಡ್ ಹ್ಯಾವ್ ಅ ಮ್ಯಾಗ್ನಿಟ್ಯೂಡ್ ಯೂನಿಟ್ ಕೂಲಮ್. ಓಕೆ, so test charge is always small or unit positive charge ಅಂತ ಕರಿತೀವಿ ನಾವು ಇದಕ್ಕೆ, ಯೂನಿಟ್ ಪಾಸಿಟಿವ್ ಚಾರ್ಜ್. ನಾವು ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡನ್ನು ಡಿಫೈನ್ ಮಾಡೋಣ ವೆರಿ ಸಿಂಪಲ್ ವೇ. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ನಾವು ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್, ಸಿ ಹಿಯರ್ ದ ಫೋರ್ಸ್ ಆಗ್ತಾ ಇದೆ ಇಲ್ಲಿ, ಇದು ನಾಟ್ ಈಕ್ವಲ್ ಟು 0. ಇವಾಗ ಇದು ಅವಾಗ 0 ಇತ್ತು, ಯಾವಾಗ ಈ ಚಾರ್ಜ್ ತೆಗೆದಿದ್ದಾಗ ಇವಾಗ ನಾಟ್ ಈಕ್ವಲ್ ಟು 0. ಸೊ ಇವಾಗ ಫೋರ್ಸ್ ಇದ್ರ ಮೇಲೆ ಎಕ್ಸರ್ಟ್ ಮಾಡ್ತಿದ್ಯಾ. ಸೊ ಹೇಗೆ ಕಂಡುಹಿಡಿದ್ವಿ? ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ whom? ಆ್ಯಕ್ಟಿಂಗ್ ಆನ್ ಟೆಸ್ಟ್ ಚಾರ್ಜ್. ಹೌ ದಟ್ ಟೆಸ್ಟ್ ಚಾರ್ಜ್ ಶುಡ್ ಬಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿ. ಇಟ್ ಶುಡ್ ಬಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಪರ್ ಟೆಸ್ಟ್ ಚಾರ್ಜ್. Okay, I hope you understood the definition, or we can write it in this way. Net force notation we have taken it as F divided by test charge notation we have taken here small q. So this is the very simple expression, or you can say definition of electric field. This electric field is also called as intensity of electric field anta helbodu, intensity of electric field. So this is the expression for electric field intensity. So I have written this expression in vector form because force is a vector quantity, hence electric field is also vector quantity, whereas electric charge is a scalar quantity. So electric field is what? Vector quantity, because force is a vector quantity, whereas charge is a scalar quantity. So hence overall it will be a vector quantity, and its SI unit is Newton per coulomb, N by C. So in Newton per coulomb, this is what the SI unit of electric field. And what would be the direction of electric field? See here, I told you force is a vector quantity. So that means the direction of electric field will be always in the direction of force. Okay, what is it? The direction of electric field is in the direction of force. Okay, ಅಂದರೆ ಫೋರ್ಸ್ ಯಾವ ದಿಕ್ಕಲ್ಲಿ ಇರುತ್ತೋ ಅದೇ ದಿಕ್ಕಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಹೋಗ್ತಾ ಇರತ್ತೆ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಪ್ ಟಿಲ್ ಹಿಯರ್. ನಾವು
Here we have to learn the other expression for it. ಇಷ್ಟು ಎಕ್ಸ್ಪ್ರೆಷನ್ ಸಾಕಾಗಲ್ಲ. ಈ ಎಕ್ಸ್ಪ್ರೆಷನಿಂದ ನಮಗೆ ಡಿಟೇಲ್ ಆಗಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ ನಮ್ಗೇನು ಅಂದ್ಕೊಂಡ್ಬಿಡ್ತೀವಿ ನಾವು ಅಂತಂದರೆ, ಚಾರ್ಜ್ ಇಲ್ಲಿ ಹೆಚ್ಚಾದಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಚ್ಚಾಗ್ತಿದೆ ಅಂತ ಅನಿಸುತ್ತೆ ಈ ಎಕ್ಸ್ಪ್ರೆಷನ್ ನೋಡಿದಾಗ, ಅಲ್ವಾ? ಸೊ ಬಟ್ ಇಟ್ ಈಸ್ ರಾಂಗ್ ಥಿಂಗ್. ಓಕೆ, ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ನೋವೇರ್ ಇಟ್ ಡಿಪೆಂಡ್ಸ್ ಅಪಾನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಅಂದರೆ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಪೆಂಡ್ ಆಗಿರಲ್ಲ. ಇನ್ಫ್ಯಾಕ್ಟ್ ಯಾವುದು ಡಿಪೆಂಡ್ ಆಗಿರುತ್ತೆ ಫೋರ್ಸ್ ಡಿಪೆಂಡ್ ಆಗಿರುತ್ತೆ. ಓಕೆ, ಈಗ ಚಾರ್ಜ್ ಹೆಚ್ಚಾದಂಗೆಲ್ಲ ಫೋರ್ಸ್ ಹೆಚ್ಚಾಗ್ತಾ ಇರತ್ತೆ, ದಟ್ ಈಸ್ ಟ್ರೂ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ನಾಟ್ ಡಿಪೆಂಡ್ ಅಪಾನ್ ದ ಚಾರ್ಜ್. ಓಕೆ, ಸೊ ಐ ಮೇಡ್ ದಟ್ ಪಾಯಿಂಟ್. Electric field do not depend on test charge. It do not depend upon the magnitude of test charge, isn't it? ಸೊ ಹಾಗಾದರೆ ಎಲ್ಲೋ ಒಂದು ಕಡೆ ಈ ಎಕ್ಸ್ಪ್ರೆಷನ್ ನಮಗೆ ರಾಂಗ್ ಲೀಡ್ ಮಾಡ್ತಾ ಇದೆ. ಸೊ ಹಾಗಾದರೆ ದ ಕರೆಕ್ಟ್ ಎಕ್ಸ್ಪ್ರೆಷನ್ ಇದು ಕರೆಕ್ಟ್ ಅಲ್ಲ ಅಂತಲ್ಲ, ಇದು ಬೇಸಿಕ್ ಡೆಫಿನೇಷನ್ ಆಗುತ್ತೆ. ಇದು ನೆನ್ಪಿಟ್ಕೋಬೇಕು. ಇದರಿಂದ ನಮಗೆ ಫೋರ್ಸಿನ ಎಕ್ಸ್ಪ್ರೆಷನು ಸಿಗುತ್ತೆ. ಹೇಗೆ? ದಿಸ್ ಇಂಪ್ಲೈಸ್ ವೆಕ್ಟರ್ ಎಫ್ ಈಕ್ವಲ್ಸ್ ಟು ಕ್ಯೂ ಟೈಮ್ಸ್ ಆಫ್ ವೆಕ್ಟರ್ ಇ. ಸಿ ಹಿಯರ್. So that indicates if Q is changing here, force change ಆಗುತ್ತೆ, ರೈಟ್? ಫೋರ್ಸ್ ಚೇಂಜ್ ಆದಾಗ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗುತ್ತೆ. ಈ ರೀತಿ ಅನ್ಕೋಬೇಕು, ಕರೆಕ್ಟ್? ಸೊ ನೋವೇರ್ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಟೆಸ್ಟ್ ಚಾರ್ಜ್, ರೈಟ್? ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಫೋರ್ಸ್. ಓಕೆ, ವಿಲ್ ಸಿ ಫರ್ದರ್ ನೌ. Yes, the other expression for electric field due to a point charge. So this is asked in midterm examinations usually for 3 marks. Okay, it's very simple one, and but this expression is used to calculate electric field in problems. Okay, so there we are making use of this expression. Now we'll see what are the assumptions we are going to do. Here we have to consider a coordinate frame. Okay, so this is coordinate frame I'm considering, correct? So this is the origin. This I'll take it as x, y and z. Okay, so we'll assume that at origin we are placing a charge. This is the charge. Okay, this O is what? Origin. It's a position of charge. Let that charge be q. And now I told you this charge is what? Source charge. So what is source charge? It is a charge that produces the field. Okay, it is a charge that produces the field. So whatever I am giving the definition, you have to note it down in your notes. Okay, so everything I can't write over here. Now at certain distance away from this charge, I'll consider at certain separation or at certain distance, I'll consider a test charge. Small, it is very small. How it should be? Unit positive charge, right? Unit positive charge. So this unit positive charge, I'll name it as small letter q. Okay, and the separation between these two, I'll take it as vector r. Since I am deriving it in vector form, hence I'll take it as vector. See, henceforth the derivation all will be in the vector form. So make a habit of writing everything in vector form. Then what is the direction? So here what exists between two charges here? Definitely Coulomb's law applies over here and Coulomb's force exists over here. So what would be the direction of Coulomb's law? Source charge is exerting force on Q. So the direction of force will be in this way. So F, I'll take it as vector F. Okay, so how it is moving? Away from the charge, unit positive charge, away it is moving. Either you can take here negative charge too, but it should be of unit coulomb, 1 coulomb or 1 microcoulomb. So this charge can be negative, but what would be the direction of force? Towards the source charge, isn't it? So if it is positive, away; if it is negative, towards. This is how you have to remember. Now what is the direction of force, by the way? From where it is moving? From source charge to test charge. What is test charge? It is a charge which experiences the effect of field due to source charge, right?
So this is the direction. So how you are giving the direction of force? By using unit vector, right? So here unit vector would be r cap. I hope you understood this diagram very clearly. Now, so I can make use here Coulomb's law. So according to Coulomb's law, so what is the force here? Force vector F is equals to, so this is considering vacuum. So what is the medium here? Vacuum. So hence the expression would be 1 by 4 pi epsilon naught into q1 q2. So here q1 is capital Q, q2 is small q, divided by the distance. So the distance, always you should write its magnitude here. So distance is r square into r cap. Clear? Understood? R square into r cap. So this gives magnitude, this gives direction, this gives magnitude, this gives direction of force, right? So hence it is in a vector form. So let us assume this as equation number 1. Now, so what is r cap? It is a unit vector along which direction? Along source charge to test charge. Let me name this as P point, okay, which will be very simple to say. That force is along OP, or r cap is a unit vector along what? OP. Okay, so clear? So OP, clear? Now, so we know the definition of electric field. So by definition of electric field, so what is the definition of electric field? Vector E is equals to vector F divided by Q. Correct? Now what you do? Put 1 in 2. Put 1 in 2. Okay. So now see here what I have done. So I have substituted force here. Correct? Q goes off. So we have left out with the vector E equals to 1 by 4 pi epsilon Q by r square into r cap. Okay. So see that the previous equation, that vector E equals to vector F by Q, so that was not so appealing, right? So this is the correct equations. So what you understand from this equation, that if distance between the two charge, means if r changes, if this r is changing, increasing, you think increasing, then what about the electric field of this charge? Electric field of this charge goes on decreasing, right? If r is increasing, then electric field goes on increasing, right? So if r reaches certain infinity, then what will be E? If r is equals to infinity, then E is 0. Correct? If r is infinity, E becomes 0. 1 by infinity is what? 0. If suppose, if r is 0, then what is E? It's not defined. It is not defined, because look here, if r is 0, means r has reduced to 0, ಅಂದ್ರೆ r ಅಂದರೆ ಡಿಸ್ಟೆನ್ಸ್ 0 ಆಗಿಬಿಟ್ಟಿದೆ. ಕ್ಯೂ ಮಧ್ಯೆ ಡಿಸ್ಟೆನ್ಸೇ ಇಲ್ಲ, ಅಂದರೆ ಫೋರ್ಸೇ ಇರಲ್ಲ, ಫೀಲ್ಡೇ ಇರಲ್ಲ. ಅಂದರೆ ಸೋರ್ಸ್ ಚಾರ್ಜ್ ತಂತಾನೆ ಎಲೆಕ್ಟ್ರಿಕ್ ಫೋರ್ಸ್ನದು ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಓಕೆ, ಇಟ್ ಡೋಂಟ್ ಹ್ಯಾಸ್ ದಟ್ ಅಬಿಲಿಟಿ ಟು ಎಕ್ಸ್ಪೀರಿಯನ್ಸ್ ಇಟ್ಸ್ ಓನ್ ಎಲೆಕ್ಟ್ರಿಕ್ ಫೋರ್ಸ್, ರೈಟ್? ಸೊ ದಿಸ್ ಇಸ್ ನಾಟ್ ವ್ಯಾಲಿಡ್. Okay, so if r equals to 0, then electric field is not defined, because 1 by 0 is not defined, right? So these are the cases you have to remember. Clear? So when the electric field changes, if r is changing, if r is increasing, distance between the two charges is increasing, then electric field goes on decreasing, right? So this was one such remark. Second remark, that electric field is spherically symmetric. So what do we mean by this?
If suppose there is a sphere, okay, and this sphere is charged, all the charges are distributed over the surface of the this means sphere, right? Now this, since this sphere is charged, that means definitely it shows electric field, presence of electric field, there is a electric field. So now see, if we have placed source charge somewhere here at the center Q, okay, now I want to measure the electric field at this point P, okay, it's radius of this sphere, and again the P I'll change over here, I'll keep the P over here. So the radius here is R, and similarly the radius, if it is here R, then here also it is R. If I consider the same point here, radius is same. So means in sphere the radius or the distance between the test charge and the source charge is same, right? So the radius is same in the sphere, in the circle, right? So hence that indicates the electric field is symmetric, andre same, everywhere it is same, at every point in the sphere the electric field is same. So this is the spherically symmetric, only spherically symmetric. If you take any other sheet or something, it may change, this would not be symmetric, it might be different, okay. So this is the second remark for electric field. I hope you understood what is electric field. In a simple way, I can say, I can give you example of, if suppose you have not understood yet, then I can give you example of spider web. Spider web. Okay. So I hope everyone has seen the spider web. So spider, it always sits at the center. Let us assume this spider is our charge, source charge, and this spider will spin, okay, its web like this, correct, like this, right? This is the web of this spider. Suppose any mosquito or any housefly comes in contact with this web, okay, suppose here is our test charge, this housefly has come over here, that housefly is nothing but a test charge. So that housefly stick to that field, means this charge will stick to that field and experience what? Force. So spider is applying force on this housefly. So just like your spider, same the electric field behaves, okay, spider web, same your electric field behaves. So that is electric field. So electric field is what? Simple way, it's a space around the source charge which produces what? It produces the force. And to see that force or to know the presence of that force, what we are doing? We are bringing another small charge, that is positive unit charge, in order to know the presence of force, okay. That force, in simple way, we can call it as electric force. We can call it as electric force. So what is the basic definition of electric force now? Net force acting on a test charge divided by test charge, okay, vector F by Q, right? From that vector E equals to vector F by Q, even we can give the definition of force. Definition of force, vector F equals to Q into vector E, okay. And the expressions what we have derived.